ಇನಾಮತಿ ಜಮೀನಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ಕೇಳಲ್ಪಡ್ತಾ ಇರ್ತಾರೆ. ಸೊ ಇನಾಮತಿ ಜಮೀನು PTCL ಅಂಡರ್ನಲ್ಲಿ ಬರುತ್ತಾ, ಅದನ್ನು ರೆಸ್ಟೋರೇಟ್ ಮಾಡ್ಕೊಳ್ಳೋದಕ್ಕೆ ಅರ್ಜಿಗಳನ್ನು ಹಾಕೋದಾದರೆ ಯಾರು ಹಾಕಬೇಕು, ಅದು ಬರುತ್ತಾ ಬರಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನ್ಯಾಯಾಲಯದ ಜಡ್ಜ್ಮೆಂಟ್ಸ್ಗಳು ಇದೆಯಾ ಅನ್ನೋದು ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಆಗಿಂದ ಹಾಗೆ ಉದ್ಭವ ಆಗ್ತಾ ಇರ್ತದೆ. ಕ್ಲೈಂಟ್ಸ್ಗಳು ಕೂಡ ಅಥವಾ ಈ ಒಂದು ವಿಡಿಯೋನ ನೋಡ್ತಾ ಇರೋಂಥವ್ರು ಕೆಲವೊಂದು ಕಮೆಂಟ್ಗಳಲ್ಲಿ ಬಾಕ್ಸ್ಗಳಲ್ಲಿ ಕೂಡ ಹಾಕ್ತಾ ಇರ್ತಾರೆ. ಸೊ ಇನಾಮತಿ ಜಮೀನು ಇದು ಏನಿರ್ತದೆ, ಇದು ಪ್ರಾವಿಷನ್ಸ್ ಆಫ್ ಮೈಸೂರು ಪರ್ಸನ್ ಅಂಡ್ ಮಿಸ್ಲೇನ್ಸ್ ಇನಾಮ್ ಅಬ್ಲಿಗೇಷನ್ ಆಕ್ಟ್ 1954 ಇದರ ಅಡಿಯಲ್ಲಿ ಬರುವಂಥದ್ದಾಗಿರುತ್ತೆ ಇನಾಮತಿ ಜಮೀನುಗಳು. ಸೊ ಇನಾಮತಿ ಜಮೀನು 1954 ಮೈಸೂರು ಆ್ಯಕ್ಟ್ ಏನಿದೆ ಇದರ ಅಡಿಯಲ್ಲಿ ಮಂಜೂರನ್ನು ಮಾಡಲಾಗದಂಥ ಜಮೀನಾಗಿರುತ್ತೆ. ಸೊ PTCL ಆ್ಯಕ್ಟ್ ಬಂದು 1974 ಬಂದಂತಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಆ ಒಂದು ಪೂರ್ತಿ ತೀರ್ಪಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಕ್ಕುವಂತಾಗಲಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಇವತ್ತಿನ ದಿನಗಳಲ್ಲಿ ಪ್ರಮುಖವಾದದ್ದು, ಎಲ್ಲರಿಗೂ ಸಿಗುವಂತಾಗಬೇಕು. ಸೊ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಇದು ಇನಾಮತಿ ಜಮೀನು PTCL ಅಂಡರ್ಗೆ ಬರುತ್ತೆ, ಹಾಗಾಗಿ ಇದನ್ನ ರೆಸ್ಟೋರ್ ಮಾಡಿಕೊಡಿ ಅಂತೇಳಿ ಅರ್ಜಿಯನ್ನು ಡೆಪ್ಟಿ ಕಮಿಷನರ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ ಹಾಕಲಾಗುತ್ತೆ. ಸೊ ಅವರು ಒಂದು ರೀತಿಯ ತೀರ್ಪನ್ನು ನೀಡ್ತಾರೆ, ಮತ್ತು ಡೆಪ್ಟಿ ಕಮಿಷನರ್ಗೆ ಅದನ್ನು ಇದು ಮಾಡಿದಾಗ ಅವರೊಂದು ರೀತಿಯ ತೀರ್ಪನ್ನು ನೀಡ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಎರಡು ತದ್ವಿರುದ್ಧವಾದಂಥ ಆದೇಶಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನು ಅಂದರೆ ಅಸಿಸ್ಟೆಂಟ್ ಕಮಿಷನರ್ ತೀರ್ಪನ್ನು ಅಥವಾ ಡೆಪ್ಟಿ ಕಮಿಷನರ್ ತೀರ್ಪನ್ನು ಯಾವುದನ್ನು ಆದೇಶವನ್ನು ತಗೋಬೇಕಾಗುತ್ತೆ ಅನ್ನೋದು ಸಂಬಂಧಪಟ್ಟಂತೆ ಈ ಒಂದು ಅಪೀಲನ್ನು ಮಾಡಿಕೊಳ್ಳಲಾಗುತ್ತೆ. ಸೊ ಈ ಒಂದು ಅಪೀಲ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಪರಿಶೀಲಿಸಿ ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಅಂದರೆ PTCL ಆ್ಯಕ್ಟ್ನ ಸೆಕ್ಷನ್ 3 ಸಬ್ ಕ್ಲಾಸ್ 3 ಮತ್ತು ಕ್ಲಾಸ್ 4 ಏನಿದೆ, ಸೆಕ್ಷನ್ 4 ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲಿಸಿ ಇದು ಗ್ರ್ಯಾಂಟ್ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಆದರೆ ಇನಾಮತಿ ಲ್ಯಾಂಡ್ ಗ್ರ್ಯಾಂಟ್ ಲ್ಯಾಂಡ್ ಅನ್ನೋ ಒಂದು ಪದಕ್ಕೆ ಬರೋದಿಲ್ಲ. ಇದು ಮಂಜೂರು ಆಗಿದ್ರೂ ಕೂಡ ಇದು ಗ್ರ್ಯಾಂಟ್ ಲ್ಯಾಂಡ್ ಅಂತ ಅನ್ನೋದಕ್ಕೆ ಬರೋದಿಲ್ಲ. ಇದು ಇನಾಮತಿ ಮೈಸೂರು ಆ್ಯಕ್ಟ್ ಏನಿದೆ, ಮೈಸೂರು ಇನಾಮತಿ ಅಬ್ಲಿಗೇಷನ್ ಆ್ಯಕ್ಟ್ ಏನಿದೆ 1954 ಏನಿದೆ ಇದರಲ್ಲಿ ಬರುತ್ತೆ. ಸೊ ಹಾಗಾಗಿ PTCLನ ಅಂಡರ್ನಲ್ಲಿ ಬರೋದಿಲ್ಲ ಅಂಥೇಳಿ ಈ ಒಂದು ಮಹತ್ವದ ತೀರ್ಪನ್ನು ನೀಡೋದ್ರ ಜೊತೆಗೆ ಇನ್ನೂ ಎರಡು ಪ್ರಮುಖವಾದಂಥ ಅಂದರೆ ಜಗದೀಶ್ ಮತ್ತು ಮೊಹಮ್ಮದ್ ಜಫರ್ ಈ ಒಂದು ಎರಡು ಪ್ರಕರಣಗಳನ್ನು ಕೂಡ ಕೂಲಂಕುಷವಾಗಿ ಈ ಒಂದು ಪ್ರಕರಣದಲ್ಲಿ ಡಿಸ್ಕಸ್ಸನ್ನು ಮಾಡಲಾಗಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಆ ಜಡ್ಜ್ಮೆಂಟ್ಗಳಿಗೆ ನೀವು ಓದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಏನಿದೆ ಅಂದರೆ ಕರ್ನಾಟಕ ಹೈಕೋರ್ಟ್ ಕೃಷ್ಣಪ್ಪ ವರ್ಸಸ್ ಡೆಪ್ಟಿ ಕಮಿಷನರ್ ಅಂಡ್ ಅದರ್ಸ್ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಪ್ರಕರಣದ ಒಳಗಡೆ ಕರ್ನಾಟಕ ಹೈಕೋರ್ಟ್ ಡಿಸ್ಕಸ್ ಮಾಡಿರುವಂಥದ್ದು ಜಗದೀಶ್ ಪ್ರಕರಣವನ್ನು ಡಿಸ್ಕಸ್ ಮಾಡಿದೆ. ಹಾಗೆ ಮೊಹಮ್ಮದ್ ಜಾಫರ್ ಈ ಒಂದು ಪ್ರಕರಣದಲ್ಲೂ ಕೂಡ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಇನಾಮತಿ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಅಂಶಗಳು ಇದೆ. ಆ ಒಂದು ಪ್ರಕರಣಗಳ ಲಿಂಕನ್ನು ಕೂಡ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಬಹುದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಈ ಒಂದು ಜಡ್ಜ್ಮೆಂಟು ಕೃಷ್ಣಪ್ಪನ ಜಡ್ಜ್ಮೆಂಟ್ ಏನಿದೆ, ಈ ಒಂದು ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತೆ ನಮಗೆ ಪ್ರಮುಖವಾಗಿ ತಿಳಿದು ಬರೋದು ಏನು ಅಂದರೆ ಇನಾಮತಿ ಜಮೀನು ಏನಿದೆ ಇದು PTCLನ ಅಂಡರ್ಗೆ ಬರೋದಿಲ್ಲ ಅನ್ನೋದು ಇದರಲ್ಲಿ ಪ್ರಮುಖವಾಗಿ ನಮಗೆ ತಿಳಿದು ಬರುವಂಥ ಅಂಶ ಆಗಿದೆ.